ಈ ಮನೇನೆ ಅಂತ ಹೇಳಿದ್ರು ಆ ಶಿಲ್ಪಂದು. ಮಣಿಯಾಳಿ. ಶಿಲ್ಪ, ಏ ಶಿಲ್ಪ, ಏ ಶಿಲ್ಪ. ಯಾರು ನೀವು? ಯಾರು ಬೇಕಾಗಿತ್ತು? ನಮಗೆ ಶಿಲ್ಪ ಬೇಕಾಗಿತ್ತು. ಶಿಲ್ಪರ ಮನೆ ಇದೆ ತಾನೇ? ಶಿಲ್ಪ ಅನ್ನೋರು ಇದ್ದಾರಾ? ಶಿಲ್ಪನ? ಶಿಲ್ಪನ್ ಮನೆ ಇದೇನೆ. ಶಿಲ್ಪ ಮನೆಗಿಲ್ಲಣ್ಣ. ಏನಕ್ಕೆ? ಏನೂ ಇಲ್ಲ, ನಾನು ರಾಣಿರಣ್ಣ ಸ್ವಲ್ಪ ನಮ್ಮೂರಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅವ್ರನ್ನ, ಅದಕ್ಕೆ ಬಂದೆ. ಎಲ್ಲಿದ್ದಾರೆ? ಎಷ್ಟೊತ್ತಿ ಬರ್ತಾರೆ ಮನೆಗೆ? ಅಯ್ಯೋ, ಅವಳು ಅಲ್ಲಿ ಇವ್ರ ಮನೆಗೆ, ಕಮಲಾರ್ ಮನೆಗೆ ಮನೆ ಕೆಲ್ಸಕ್ಕೆ ಹೋಗ್ತಾಳೆ. ಅವ್ರ ಮನೇಲಿದ್ದಾಳೆ. ಬರೋದು ಇನ್ನು ರಾತ್ರಿ ಆಗುತ್ತೆ ಅನ್ಸುತ್ತೆ. ಹೌದಾ? ಸ್ವಲ್ಪ ಅದೆಲ್ಲಿದೆ ಮನೆ ಅಂತೇಳಿ ತೋರಿಸ್ತೀರಾ? ನಾನು ಶಿಲ್ಪನ್ ಕರ್ಕೊಂಡು ನಮ್ಮೂರಿಗೆ ಹೋಗ್ಬೇಕು. ಏನ್ ಮಾಡಿದಾಳೆ ಅವಳು? ಏನ್ ಕೆಲಸ ಮಾಡಿದಾಳಣ್ಣ? ಏನ್ ತಪ್ಪು ಮಾಡಿದಾಳೆ? ಏನು ಅಂತಾನ ಆಮೇಲೆ ಗೊತ್ತಾಗುತ್ತೆ. ಮೊದಲು ಅವಳು ಎಲ್ಲಿದ್ದಾಳೆ ಅಂತಾನ ತೋರಿಸು ಆ ಶಿಲ್ಪ. ಸರಿ ನಡೀರಿ, ಕರ್ಕೊಂಡೋಗಿ ತೋರಿಸ್ತೀನಿ ಅವ್ರ ಮನೆ ಎಲ್ಲೈತೆ ಅಂತ. ಅಣ್ಣ, ಇದೇ ಮನೆ ಅವ್ರದ್ದು. ಸ್ವಲ್ಪ ಕರೀತೀರಾ? ಕರಿತೀನಿ ರೀ. ಶಿಲ್ಪ, ಏ ಶಿಲ್ಪ. ಓ ಸೇಳಿ, ಏನು ಏನ್ ಬೇಕಾಗಿತ್ತು? ಏನೂ ಇಲ್ಲ, ಇವಣ್ಣ ಯಾರೋ ರಾಣಿರಣ್ಣ ಅಂತೆ, ಶಿಲ್ಪನ ಹುಡುಕೊಂಬಂದವ್ರೆ. ಏನು ರಾಣಿರಣ್ಣನ? ಇವ್ರ ಹೆಸರೇನೇಳು ಅಣ್ಣ? ನಿಮ್ಮ ಹೆಸರೇನು? ನನ್ನ ಹೆಸರು ರವಿ ಅಂತ. ನೀವು? ಹೌದಾ, ನನ್ನ ಹೆಸರು ಕಮಲಾ ಅಂತನ. ನಾನು ಸಾವುಕಾರ ಸಿದ್ದಪ್ಪ ಅವರಿದಾರಲ್ಲ ನಿಮ್ಮ ಮಾವರು, ಅವರ 2ನೇ ಹೆಂಡತಿ ಮಗಳು ಕಮಲಾ. ಹೌದಾ? ಸರಿ ಸರಿ ಆಯಿತು. ನನಗೆ ಸ್ವಲ್ಪ ಅರ್ಜೆಂಟು ಆ ಶಿಲ್ಪ ಅನ್ನೋ ಹುಡುಗಿ ಕಳಿಸ್ಕೊಡ್ತೀರಾ ನಮ್ಮ ಮನೆಗೆ? ಶಿಲ್ಪನ? ಯಾಕೆ ಯಾಕೆ ಹೇಳಿ? ಬನ್ನಿ ಒಳಗಡೆ. ಅಲ್ಲ, ಇಲ್ಲಿವರೆಗೂ ಬಂದಿದ್ದೀರಾ, ಹಂಗೆ ಹೋಗ್ತೀರಾ? ಬನ್ನಿ ಒಳಗಡೆ, ಪರವಾಗಿಲ್ಲ. ಅಯ್ಯೋ ಇಲ್ಲ ಕಮಲವ್ರೆ, ನನಗೆ ಅರ್ಜೆಂಟ್ ಕೆಲಸ ಇದೆ, ಹೋಗಲೇಬೇಕು. ಆ ಶಿಲ್ಪನ ಕಳಿಸ್ಕೊಡಿ. ಇನ್ನೊಂದ್ಸಲ ಬಂದಾಗ ನಿಮ್ಮ ಮನೆಗೆ ಬಂದು ಟೀ ಕಾಫಿ ಕುಡಿದು ಹೋಗ್ತೀನಿ. ಈಗ ಅದೆಲ್ಲ ಮಾಡ್ಕೊಂಡು ಕುತ್ಕೊಂಬಕ್ಕೆ ನನಗೆ ಟೈಮು ಇಲ್ಲ, ಮನಸ್ಸು ಇಲ್ಲ. ಒಂದು ಸ್ವಲ್ಪ ಕರಿತೀರಾ ಶಿಲ್ಪನ? ಕರಿತೀನಿ. ಏನಕ್ಕೆ? ಏನು ಮಾಡಿದಾಳೆ ಅವಳು? ಏನೂ ಇಲ್ಲ, ಸ್ವಲ್ಪ ಕರಿತೀರಾ? ನಮ್ಮ ಊರಿಗೆ ಕರ್ಕೊಂಡು ಹೋಗ್ಬೇಕು. ಅವಳಿಂದ ಒಂದು ಸ್ವಲ್ಪ ಏನೋ ಕೇಳಬೇಕಾಗಿತ್ತು. ನಮ್ಮಪ್ಪ ಅಮ್ಮ ಕರ್ಕೊಂಬ ಅಂತ ಕಳಿಸಿದ್ದಾರೆ ನಮ್ಮಪ್ಪ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಕರಿತೀರಾ? ಸರಿ ಆಯ್ತು, ಕರಿತೀನಿ ರೀ. ಶಿಲ್ಪ, ಏ ಶಿಲ್ಪ ಬಾರಿ ಇಲ್ಲಿ. ಏನ್ ಕಮಲ, ಏನ್ ಕರೆದಿದ್ದು? ನಿನ್ನ ಹುಡುಕೊಂಡು ರಾಣಿರಣ್ಣ ಬಂದಿದ್ದಾನೆ ನೋಡು. ಏನೋ ಹೋಗ್ಬೇಕಂತೆ ಅವನ ಜೊತೆಗೆ ಅವ್ರ ಊರಿಗೆ. ರಾಣಿರಣ್ಣನ? ಯಾಕೆ ಹೆಂಗ್ ಗಾಬರಿ ಆಗ್ತಾ ಇದ್ಯಾ? ರಾಣಿ ಅಣ್ಣ ಅಂದ ತಕ್ಷಣ ಅಲ್ಲೇ ಬಂದಿದ್ದಾರೆ ನೋಡು, ಏನು ಅಂತನಾ ವಿಚಾರಿಸು. ಅಯ್ಯಯ್ಯೋ, ಇದೇನಪ್ಪ ಇದು? ಈ ರಾಣಿರಣ್ಣ ಯಾಕೆ ಬಂದವನೇ? ನನ್ನ ಯಾಕೆ ಕಳೀತಾ ಇದ್ದಾನೆ? ನಾನು ಊರಿಗೆ ಹೋಗ್ಬೇಕಾ? ಏನು ವಿಷಯ? ಏನಪ್ಪ ಇದು? ಏನಮ್ಮ ಶಿಲ್ಪ, ಏನು ಹಂಗೆ ಯೋಚನೆ ಮಾಡ್ತಾ ಇದ್ಯಾ? ಬಾ ಹೋಗೋಣ ನಮ್ಮೂರಿಗೆ. ಏನು ನಿಮ್ಮೂರಿಗ? ಯಾಕೆ? ಏನು ನಾನು ಅಲ್ಲಿಗೆ ಬರಬೇಕು? ಏನು ವಿಷಯ? ಏನೂ ಇಲ್ಲ, ನಿನ್ನಿಂದ ಏನೋ ಒಂದು ಸ್ವಲ್ಪ ಕೇಳಬೇಕಾಗಿತ್ತು, ಅದಕ್ಕೆ ನಮ್ಮಪ್ಪ ಕರ್ಕೊಂಬ ಅಂತಾನ ಕಳಿಸಿದ್ದಾರೆ. ಬರ್ರಿ ಹೋಗೋಣ ನಮ್ಮೂರಿಗೆ. ಏನ್ ಕೇಳಬೇಕು? ನನ್ನೇನ್ ಕೇಳಬೇಕು? ಏನ್ ವಿಷಯ ಅಂತ ನಾ ಹೇಳ್ದಲೇನೆ ಸುಮ್ಮನೆ ಊರಿಗೆ ಬಾ ಅಂತಂದ್ರೆ ನಾನು ಹೆಂಗ್ ಹೋಗಕ್ಕಾಗುತ್ತೆ? ಹೌದು ರವಿ ಅವರೇ, ಸುಮ್ಮನೆ ಊರಿಗೆ ಬಾ ಅಂತ ಕರೆದ್ರೆ ಅವಳು ಹೆಂಗ್ ಬರ್ತಾಳೆ ಹೇಳ್ರಿ? ಇಲ್ಲಿ ಮನೆ ಕೆಲಸ ಮಾಡಕ್ ಬಂದಿದ್ದಾಳೆ ಅವಳು. ಏನಾಗಿದೆ? ಅದನ್ನಾದ್ರೂ ಹೇಳ್ರಿ. ಏನೂ ಇಲ್ಲ, ಇವಳಿಂದನ ನನ್ನ ಸಂಸಾರ ಹಾಳಾಗಿತ್ತು. ನಾನು ನನ್ನ ಹೆಂಡ್ತಿನ ಗುದ್ದಾಡ್ಕೊಂಡು ನನ್ನ ಹೆಂಡ್ತಿನ ಮನೆ ಬಿಟ್ಟು ಕಳಿಸಿದ್ದೆ. ಇವಳು ಮಾಡಿರೋ ಹಲ್ಕ ಕೆಲಸದಿಂದನ, ಅದಕ್ಕೇನೆ. ಏನ್ ಹೇಳ್ತಾ ಇದ್ದೀರಾ ರವಿ ನೀವು? ಇವಳಿಂದನ? ಇವಳೇನ್ ಮಾಡಿದ್ಲು? ನನ್ನ ಹೆಂಡ್ತಿಗೆ ಯಾರೋ ಲವರು ಇರೋ ಥರ ಪತ್ರ ಬರೆದಿದ್ದಾಳೆ ಇವಳು. ಇವಳಿಗೆ ನಾವೇನು ಅನ್ಯಾಯ ಮಾಡಿದ್ವಿ? ಇವಳು ಯಾಕೆ ಪತ್ರ ಬರಿಬೇಕಾಗಿತ್ತು? ಇದೇನಪ್ಪ ಇದು? ಪತ್ರನ? ಯಾವ ಪತ್ರ? ಏನ್ ಹೇಳ್ತಾ ಇದೀಯ ರವಿ ಅವ್ರೆ? ನಾನು ಯಾವ ಪತ್ರನೂ ಬರ್ದಿಲ್ಲ, ಯಾರಿಗೂ ಬರ್ದಿಲ್ಲ. ಸುಮ್ಮನೆ ನನ್ನ ಮೇಲೆ ಇಲ್ದೇ ಆರೋಪ ಮಾಡಬೇಡಿ ನೀವು. ಹೌದಾ? ಅಲ್ಲಿಗೆ ಬಾ, ಗೊತ್ತಾಗುತ್ತೆ ಯಾವ ಪತ್ರ ಬರ್ದಿದ್ಯಾ, ಯಾರಿಗೆ ಬರ್ದಿದ್ಯಾ ಅಂತನ ಗೊತ್ತಾಗುತ್ತೆ ನಮ್ಮೂರಿಗೆ. ಸುಮ್ಮನೆ ಬಾರಿ. ಏ ಶಿಲ್ಪ, ನಾಚಿಕೆ ಆಗಲ್ವೇನೆ ಇಂಥ ಅಲ್ಕ ಕೆಲಸ ಮಾಡಕ್ಕೆ? ಲವರ್ ತರ ಪತ್ರ ಬರೆದು ಆ ಸಂಸಾರನ ಹಾಳು ಮಾಡಿದ್ಯಾ? ಮನೆಯಾಳಿ. ಏ ಸೇಳಿ, ಸುಮ್ಮನೆ ನಿಂತ್ಕ ಮತ್ಕಲ್ಕ. ನಿನಗೆ ಏನು ವಿಷಯ ಅಂತ ನನಗೆ ಗೊತ್ತಿಲ್ಲ, ಸುಮ್ಮನೆ ಮಾತಾಡಕ್ ಬಂದ್ಬಿಟ್ಲು ದೊಡ್ಡದಾಗಿ. ಕಳ್ಮುಂಡೆ ನೀನೇ ದೊಡ್ಡ ಕಳ್ಳಿ, ನನಗೆ ಯಾಕೆ ಬರ್ತಾಳೆ ಬುದ್ಧಿನ? ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ, ಇವಾಗ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಇವ್ರು ಏನ್ ಹೇಳ್ತಾ ಇದ್ರೆ ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ. ನಾನು ಯಾಕೆ ಪತ್ರ ಬರಲಿ ಇವನ ಹೆಂಡತಿಗೆ? ನನಗೇನು ಗ್ರಾಚಾರ? ಇವ್ರ ಸಂಸಾರ, ಇವನು ಯಾರು? ಇವಳೆ ಹೆಂಡತಿಗೂ ನನಗೂ ಏನ್ ಸಂಬಂಧ? ನನಗೂ ಅವ್ರಿಗೂ ಏನ್ ದ್ವೇಷ ಐತೆ ಇವ್ರ ಸಂಸಾರ ಹಾಳು ಮಾಡಕ್ಕೆ? ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಬೇಡ, ವಿಷಯ ಗೊತ್ತಿಲ್ದೇನೆ. ಏ ಶಿಲ್ಪ, ಸೇಳಿ ಹೇಳ್ತಾ ಇರೋದು ಸರಿಯಾಗಿ ಐತೆ. ನೀನ್ ಯಾಕೆ ಪತ್ರ ಬರೆಯಕ್ ಹೋಗಿದ್ದೆ? ನಿನ್ಗೆ ಗೊತ್ತಿಲ್ವಾ ನೀನ್ ಪತ್ರ ಬರ್ದಿರೋದು? ಏನ್ ನಾಟಕ ಮಾಡ್ತಾ ಇದ್ಯಾ? ಅಯ್ಯೋ ದೇವರಾಣಿಗೆ ಗೊತ್ತಿಲ್ಲ ಕಮಲ, ಅದ್ ಏನ್ ಪತ್ರ ಏನು ಅಂತ ನಾಕ್ ಗೊತ್ತಿಲ್ಲ. ಸುಮ್ನೆ ಇವರು ಇಲ್ದೇ ಇರೋ ಆರೋಪ ಮಾಡ್ತಾ ಇದಾರೆ. ಈ ಸೇಳಿನೇ ಏನೋ ಕಿತಾಪತಿ ಮಾಡ್ತಾ ಇದ್ದಾಳೆ. ನಾನು ಮತ್ತೆ ನಿಮ್ ಮನೆ ಕೆಲಸ ಸೇರ್ಕೊಳ್ಳಲ್ಲ, ಅದನ್ನ ಹಾಳು ಮಾಡ್ಬೇಕು ಅಂತ ಇವಳೆ ಏನೋ ಕಿತಾಪತಿ ಮಾಡವಳೆ ಅನ್ಸುತ್ತೆ. ನಾನಂತೂ ಯಾವ ಪತ್ರನೂ ಬರ್ದಿಲ್ಲ, ಏನೂ ಇಲ್ಲ. ಮತ್ತೆ
ಅವ್ರು ಸುಮ್ನೆ ಹೇಳ್ತಾರ ನೀನ್ ಬರ್ದಿದ್ಯಾ ಅಂತನಾ? ಏ ಶಿಲ್ಪ, ಮೊದಲು ನಮ್ಮೂರಿಗೆ ಬಾ, ಅದೇನು ಅಂತ ನಾವು ವಿಚಾರಿಸು, ಅಲ್ಲಿ ಗೊತ್ತಾಗುತ್ತೆ ನೀನು ಪತ್ರ ಬರ್ದಿರೋದು ನಿಜನಾ ಸುಳ್ಳ ಅಂತ ಹೇಳಿ. ಅದ್ರಾಗೆ ನಿನ್ನ ಹೆಸರು ಇರೋದು. ಏನ್ ಹೇಳ್ತಾ ಇದ್ದೀರಾ ರವಿ ಅವರೇ? ನಾನು ಯಾವ ಪತ್ರನೂ ಬರ್ದಿಲ್ಲ. ನಿನ್ನ ಹೆಂಡತಿಗೂ ನನಗೂ ಏನ್ ಸಂಬಂಧ ಹೇಳ್ರಿ? ನನಗೆ ಗೊತ್ತೇ ಇಲ್ಲ. ನಿನ್ ತಂಗಿ ಏನೋ ಈ ಊರಾಗಿದ್ದಾಳೆ, ನನ್ನ ಕ್ಲೋಸ್ ಫ್ರೆಂಡ್ ಮಾತಾಡ್ತಿದ್ದೆ ಅಷ್ಟೇನೆ. ಒಂದ್ಸಲ ಅವಳಿಗೆ ಅವ್ರ ಗಂಡನ ವಿಷಯನ ಬರ್ದು ಹೇಳಿದ್ದೆ ಅಷ್ಟೇನೆ. ಅದ್ಬಿಟ್ರಿ ನಾನು ಇನ್ಯಾವ ಪತ್ರನೂ ಬರ್ದಿಲ್ಲ. ಸುಮ್ಮನೆ ಸುಳ್ಳು ಬೋಗ್ಳು ಬೇಡ, ನನ್ನ ಜೊತೆ ಬಂದ್ರೆ ಸರಿ. ಇವಾಗ ಏ ಶಿಲ್ಪಿ, ಹೋಗು ಮುಚ್ಕೊಂಡು. ನನ್ನ ಕಳ್ಳಿ ಅಂತ ಹೇಳಕ್ ಬರ್ತಾಳೆ ಇವಳು. ಮಾಡಕ್ ಕೆಲಸ ಅಲ್ಲ ಇಲ್ಲಲ್ಲ, ಅದಕ್ಕೆ ಇಂಥ ಹಲಕ ಕೆಲಸ ಎಲ್ಲ ಮಾಡ್ತಾಳೆ. ದುಡ್ಡಾಸಿಗೆ ದುಡ್ಡು ಕೊಡ್ಲಿ ಅಂತ ನೇನ. ನೋಡಿ ಮನೆಯಾಳಿ ಸೇಳಿ ಮುಚ್ಕೊಂಡು ನಿಂತ್ಕ. ನಿನಗೆ ವಿಷಯ ಗೊತ್ತಿಲ್ಲ ಏನು ಅಂತಾನ. ನಾನು ಅಂತವಳಲ್ಲ, ನಾನು ಬದಲಾಗಿದ್ದೀನಿ. ಇವಳೊಬ್ಬಳೇ ಅಲ್ಲ ಬದಲಾಗಿರೋದು. ಏ ಶಿಲ್ಪ, ಈಗ ಜಾಸ್ತಿ ಮಾತಾಡಬೇಡ. ಹೋಗಿ ಅವ್ರ ಜೊತೆ ಊರಿಗೆ ಹೋಗಿ ಅದೇನು ಪತ್ರ ಏನು ನೀನ್ ಪತ್ರ ಬರ್ದಿದ್ರಿಂದ ಅವ್ರ ಸಂಸಾರ ಹೆಂಗಾಯ್ತು, ಯಾಕೆ ಬರ್ದೆ ಪತ್ರನ, ಯಾರಿಂದ ಬರ್ದೆ ಅಂತನ ಹೋಗಿ ಕೇಳ್ಕೊಂಬರೋಗ ಹೋಗಿ. ಇಲ್ಲಿ ನಾಟಕ ಮಾಡ್ಬೇಡ ನಮ್ಮ ಎದುರಿಗೆ. ಮನೆ ಕೆಲ್ಸಕ್ಕೆ ಮತ್ತೆ ಸೇರಿಸ್ಕೊಂಬಲ್ಲ ಹಿಂಗೆಲ್ಲ ಗೊತ್ತಾದ್ರೆ ಅಂತನ ನಾಟಕ ಮಾಡ್ತಾ ಇದೀಯಾ ಅಂತ ಅನ್ಸುತ್ತೆ ನನಗೆ. ನಾನ್ ಬರ್ದಿಲ್ಲ ಅಂತನ. ಏನ್ ಕಮಲ ನೀನು? ಅಲ್ಲ ನಾನು ಬದಲಾಗಿದ್ದೀನಿ ಅಂತ ಹೇಳಿದ್ರು ನಿನ್ ನಂಬಿಕೆನೆ ಬರ್ತಾ ಇಲ್ವಾ? ನಾನು ಯಾಕೆ ಬರೆಯಕ್ ಹೋಗ್ಲಿ ಹೇಳಿ? ಅಲ್ಲ ಇವ್ರ ಹೆಂಡತಿಗೂ ನನಗೂ ಏನ್ ಸಂಬಂಧ? ಅವ್ರು ನನ್ನ ಮುಖನೇ ನೋಡಿಲ್ಲ. ಅವತ್ತೇನೋ ಒಂದ್ ದಿವಸ ಹೋದಾಗ ನೋಡ್ದೆ ಅಷ್ಟೇನೆ. ನೋಡಿದ್ಯಾ ತಾನೆ ಒಟ್ನಲ್ಲಿ? ಹೋಗು ಈಗ ಅದೇನು ಅಂತ ಹೇಳಿ ವಿಚಾರಿಸ್ಕೊಂಬ. ಯಾಕೆ ಏನೈತೆ? ಹೇ ಕಮಲ, ಯಾಕೆ ಹಂಗ್ ಬೈತಾ ಇದ್ಯಾ ಅವಳ? ಏನು ಇಲ್ಲ ಅತ್ತೆ, ಈ ಶಿಲ್ಪ ನೋಡಿ ಒಳ್ಳೆಯವಳು ಅಂತೇಳಿ ಮನೆ ಕೆಲಸ ಸೇರಿಸ್ಕೊಂಡ್ರಿ. ಇವಳೇನೋ ಪತ್ರ ಬರ್ದ್ಬಿಟ್ಟು ಅದೇ ನಮ್ಮ ಅತ್ತೆ ಇದಾರಲ್ಲ ಜಯತೆ, ಅದೇ ರಾಣಿ ಇದಾಳಲ್ಲ, ರಾಣಿರ ಅಣ್ಣ ಈ ಹೆಂಡತಿಗೆ ಲವರ್ ತರ ಪತ್ರ ಬರ್ದು ಅವ್ರ ಸಂಸಾರನೇ ಹಾಳು ಮಾಡಿದಾಳಂತೆ. ಅದಕ್ಕೆ ಅವ್ರು ಬಂದಿದ್ದಾರೆ ಇವಳನ್ನ ಕರ್ಕೊಂಡು ಹೋಗಕ್ಕೆ. ಅವ್ರಪ್ಪ ಏನೋ ಕರ್ಕೊಂಬರಕ್ಕೆ ಕೇಳವ್ರಂತೆ. ಅಲ್ಲಿ ಏನೇನ್ ಸಮಸ್ಯೆ ಆಗಿತ್ತೋ ಏನೋ ಗೊತ್ತಿಲ್ಲ ಇವಳಿಂದನ. ಅಮ್ಮೋರೆ, ಆ ಪತ್ರ ಯಾವುದು ಯಾರು ಬರ್ದಿದ್ದಾರೆ ಅಂತ ನನಗೊಂದು ಗೊತ್ತಿಲ್ಲ ಅಮ್ಮೋರೆ. ನಾನಂತೂ ಆ ಪತ್ರ ಬರ್ದಿಲ್ಲ. ಅದು ಯಾರು ಬರೆದ್ರೋ ಏನೋ ಗೊತ್ತಿಲ್ಲ. ನಾನ್ಯಾಕೆ ಬರೆಯಕ್ ಹೋಗ್ಲಿ ಹೇಳ್ರಿ? ಅದನ್ನೇ ನಂಬ್ಕೊಂಡು ಈ ಕಮಲ ನನ್ನೇ ಬಾಯಿಗೆ ಬಂದಂಗೆ ಬೈತಾ ಇದ್ದಾಳೆ. ಏನ್ ವಿಷಯ ಅಂತಾನೂ ತಿಳ್ಕೊಳ್ಳಿಲ್ಲ ಕಮಲ. ಪೂರ್ತಿ ವಿಷಯ ಗೊತ್ತಿಲ್ದೇನೆ ಹಿಂಗೆ ಅರ್ಧಂಬರ್ಧ ತಿಳ್ಕೊಂಡು ಮಾತಾಡಬಾರ್ದು ಕಮಲ. ನೀ ಹೇಳೋದೇ ಸತ್ಯ ಅನ್ಕೊಂಡ್ರೆ ಅಯ್ಯೋ ಹೋಗ್ಲಿ ಬಿಡಮ್ಮ, ಹೋಗು ಅದೇನ್ ವಿಚಾರಿಸ್ಕೊಂಬರೋಗ ಹೋಗಿ. ನೀನ್ ಮಾಡಿರೋದೇ ಸತ್ಯ ಆದ್ರೆ ಅದ್ ಯಾಕೆ ಮಾಡ್ದೆ ಏನು ಎತ್ತ ಅಂತ ಹೇಳಿ ಅವ್ರಿಗೆ ಹೇಳಿ ಬರೋಗ್ ಹೋಗಿ. ನೀನ್ ಯಾಕೆ ಪತ್ರ ಬರೀತಿ ಇಷ್ಟಕ್ಕೂ ಅವ್ರಿಗೆ? ರಾಣಿ ಅಣ್ಣ ಹೆಂಡತಿ ನಿನ್ಗೇನು ಸಮಸ್ಯೆ? ನಿಮ್ಗೂ ಅವ್ರಿಗೆ ಏನಾದ್ರು ಸಂಬಂಧನ? ಅವ್ರಿಗೆ ಏನಾದ್ರು ನಿನಗೆ ಪರಿಚಯನ? ಯಾವ ಪರಿಚಯ ಇಲ್ಲ, ಎಂಥದ್ದು ಇಲ್ಲ. ಒಂದ್ಸಲ ಅವ್ರ ಮನೆಗೆ ಹೋಗಿದ್ದೆ, ಅವಾಗ ನೋಡಿರೋದು ಅಷ್ಟೇನೆ. ಅವ್ರ ಹೆಸರು ಏನು ಅಂತಾನೂ ನನಗೆ ಸರಿಯಾಗಿ ಗೊತ್ತಿಲ್ಲ. ಹೆಸರಿಗೆ ಗೊತ್ತಿಲ್ಲ, ಅದ್ ಹೆಂಗೆ ಪತ್ರ ಬರ್ದೆ ಮತ್ತೆ? ನಾನು ಯಾಕೆ ಪತ್ರ ಬರೆಯಲಿ ಅಮ್ಮವ್ರೆ? ನಾನು ಯಾವ ಪತ್ರನೂ ಬರ್ದಿಲ್ಲ. ಈಗ ಬರ್ತೀಯೋ ಇಲ್ವೋ ಶಿಲ್ಪ? ಸುಮ್ಮನೆ ಬಾ ನನ್ನ ಜೊತೆಗೆ. ನೀನು ಪತ್ರ ಬರ್ದಿದ್ಯೋ ಇಲ್ವೋ ಅಂತೇಳಿ ಅಲ್ಲಿ ನಾವು ನಿರ್ಧಾರ ಮಾಡ್ತೀವಿ. ಈಗ ಬರ್ತೀಯೋ ಇಲ್ವೋ ಹೇಳು. ಶಿಲ್ಪ ಹೋಗು, ಹೋಗಿ ಅದೇನು ಅಂತ ಹೇಳಿ ವಿಚಾರಿಸ್ಕೊಂಡು ಬಾ ಹೋಗು. ಹೌದು ಕಣೆ ಶಿಲ್ಪ, ಹೋಗು ರಾಣಿ ರನ್ನನ್ ಜೊತೆಗೆ ಹೋಗಿ ನೀನ್ ಪತ್ರ ಬರ್ದಿದ್ಯೋ ಇಲ್ವೋ ಅಂತನ ಅದೇನು ವಿಚಾರಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಬರೋಗ್ ಹೋಗಿ. ಇಲ್ಲೇ ಇದ್ರೆ ಅನುಮಾನ ಜಾಸ್ತಿ ಆಗುತ್ತೆ ನಿನ್ ಮೇಲೆ. ಅವ್ರಿಗೆ ನಿನ್ ಮೇಲೆ ಅನುಮಾನ ಬಂದೈತಿ ಅಂದ್ಮೇಲೆ ನೀನ್ ಅದನ್ನ ಬಗೆಹರಿಸಿ ಬರ್ಬೇಕು. ಇಲ್ಲಿದ್ರೆ ಆ ಸಮಸ್ಯೆ ಹಂಗೆ ಉಳ್ಕೊಂಬತ್ತೆ. ಹೋಗು, ಏನ್ ಭಯ ಪಡಕ್ ಹೋಗ್ಬೇಡ. ನೀನ್ ತಪ್ಪು ಮಾಡಿಲ್ಲ ಅಂದ್ಮೇಲೆ ನೀನ್ ಯಾಕೆ ಎದ್ರಕಂತೀಯ? ಸರಿ ಆಯ್ತು ಅಮ್ಮರೇ, ನಿಮ್ಮ ಮಾತು ಕೇಳಿ ಹೋಗ್ತೀನಿ. ಸರಿ ಬಾ ಹೋಗೋಣ. ಸರಿ ನಡೀರಿ ರವಿ ಅವರೇ, ಬರ್ತೀನಿ. ಅದೇನು ಅಂತ ನಾನು ನೋಡೋಣ. ಅಲ್ಲಿ ಅದೇನ್ ಕಿತಾಪತಿ ಮಾಡ್ಯವಳೋ ಏನೋ ರಾಣಿ ಜೊತೆಗೆ ಸೇರ್ಕೊಂಡು. ರಾಣಿ ಅಥವಾ ಇವಳನ್ನೇ ತಗಲಾಕಕ್ಕೆ ಏನ್ ಮಾಡ್ಯವಳೋ ಏನೋ. ಇಬ್ರು ಸರಿಯಾಗಿದ್ದಾರೆ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನಂಗೆ. ಹೋಗು ಶಿಲ್ಪ, ಅಲ್ಲಿ ಏನ್ ಕಾತೈತೋ ಏನೋ ಗ್ರಾಚಾರ ನಿನಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.